ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಗೌರ್ಮೆಂಟ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆನಾ? ಸೊ ಲೇಟೆಸ್ಟ್ ಆಗಿ ಬಂದಿರುವಂತಹ ಗೌರ್ಮೆಂಟ್ ಜಾಬ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ. ಓಕೆನಾ? ಹಾಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ನಿಮ್ಗೆ ಮಿಸ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಓಕೆನಾ? ಹಾಗೆ ನೀವು ನಮ್ಮ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇದೀವಿ ಸ್ನೇಹಿತರೆ. ಓಕೆನಾ? ಸೊ ಇವತ್ತು ನೋಡಿ, ECIL ಕರೆದಿರುವಂತಹ ಪೋಸ್ಟ್ 40 ಪೋಸ್ಟ್ ನ ಕರೆದಿದ್ದಾರೆ ಸ್ನೇಹಿತರೆ. ಪ್ರಾಜೆಕ್ಟ್ ಇಂಜಿನಿಯರ್, ಅಸಿಸ್ಟೆಂಟ್ ಪ್ರಾಜೆಕ್ಟ್ ಇಂಜಿನಿಯರ್ ಗೆ ಕರೆದಿರೋಂಥದ್ದು. ಓಕೆನಾ? ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಇದ್ರ ಸ್ಯಾಲರಿ ಬಂದು 55,000 ರೂಪಾಯಿ ಇದೆ ಸ್ನೇಹಿತರೆ. ಸೊ 55,000 ರೂಪಾಯಿ ಸ್ಯಾಲರಿ ಇದೆ. ಇದಕ್ಕೆ 40 ವೇಕೆನ್ಸಿ ಇದಾವೆ. ಓಕೆನಾ? ಈ ಒಂದು ಪೋಸ್ಟ್ ಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ತುಂಬಾ ಉಪಯೋಗಕಾರಿ ಸ್ನೇಹಿತರೆ. ಓಕೆನಾ? ವಾಕ್ ಇನ್ ಇಂಟರ್ವ್ಯೂ ಇದೆ ಸ್ನೇಹಿತರೆ. ವಾಕ್ ಇನ್ ಇಂಟರ್ವ್ಯೂ 12 ಜೂನ್ 2025 ಸ್ನೇಹಿತರೆ. ಓಕೆನಾ? ಸೊ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಎಲಿಜಿಬಿಲಿಟಿ ಏನು, ಸ್ಯಾಲರಿ ಎಷ್ಟು, ಏಜ್ ಲಿಮಿಟ್ ಏನು, ಅಪ್ಲಿಕೇಶನ್ ಹೇಗೆ ಸೆಂಡ್ ಮಾಡೋದು, ಡಾಕ್ಯುಮೆಂಟ್ಸ್ ಏನೇನ್ ಬೇಕು, ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಸ್ಕಿಪ್ ಮಾಡ್ದೇನೆ ನೋಡಿ ಸ್ನೇಹಿತರೆ. ಓಕೆನಾ? ಸೊ ಇದು ಒಂದು ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅಲ್ಲಿ ಬಂದಿರುವಂತಹ ಒಂದು ಡಿವಿಷನ್ ಸ್ನೇಹಿತರೆ. ಓಕೆನಾ? ಸೊ ಏನು ಅಂತ ಹೇಳಿದ್ರೆ, ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ECIL. ಓಕೆನಾ? ಐಟಮ್ಸ್ ಆಫ್ ದ ಸರ್ವಿಸ್ ಆಫ್ ದ ನೇಷನ್ ಇಲ್ಲಿ ಕರೆದಿದ್ದಾರೆ ನೋಡಿ. ಸೊ ಈ ಲೋಗೋ ನೋಡ್ಕೊಳ್ಳಿ, ಇದು ಗೌರ್ಮೆಂಟ್ ಏಜೆನ್ಸಿ ಸ್ನೇಹಿತರೆ. ಓಕೆನಾ? ಸೊ 12ನೇ ತಾರೀಕು ವಾಕ್ ಇನ್ ಇರುತ್ತೆ. ಆದಷ್ಟು ಬೇಗ ನೀವು ಹೋಗಿ ವಾಕ್ ಇನ್ ಮಾಡಿ, ನಿಮ್ಗೆ ತಿಳಿಯುತ್ತೆ ಸ್ನೇಹಿತರೆ. ಓಕೆನಾ? ಸೊ ಹಾಗೆ ನೋಡೋದಾದ್ರೆ ಇದ್ರದ್ದು ಆಲ್ ಓವರ್ ಇಂಡಿಯಾ ಇರುತ್ತೆ ಸ್ನೇಹಿತರೆ. ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಇರುವಂತಹ ಸ್ಪೆಸಿಫಿಕ್ ಜಾಗದಲ್ಲಿ ಮಾತ್ರ ನೀವು ಹೋಗಿ ಇಂಟರ್ವ್ಯೂ ಕೊಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ನೋಡಿ, ಪ್ರಾಜೆಕ್ಟ್ ಇಂಜಿನಿಯರ್ ಗೆ 35 ಇದೆ, ಅಸಿಸ್ಟೆಂಟ್ ಪ್ರಾಜೆಕ್ಟ್ ಇಂಜಿನಿಯರ್ ಗೆ 5. ಸೊ ಹಾಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ, ಇಂಜಿನಿಯರ್ ಬಂದು BE BTech ಡಿಗ್ರಿ ಆಗಿರ್ಬೇಕು ಸ್ನೇಹಿತರೆ. ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಕಂಪ್ಯೂಟರ್ ಸೈನ್ಸ್. ಓಕೆನಾ? ಸೊ ಅಸಿಸ್ಟೆಂಟ್ ಪ್ರಾಜೆಕ್ಟ್ ಇಂಜಿನಿಯರ್ ಗೆ ಡಿಪ್ಲೊಮಾ ಆಗಿದ್ರು ಸಾಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಮ್ಯಾಕ್ಸಿಮಮ್ ಏಜ್ ಬಂದು 30-33. ಸೊ 30 ಬಂದು ಅಸಿಸ್ಟೆಂಟ್ ಪ್ರಾಜೆಕ್ಟ್ ಇಂಜಿನಿಯರ್ ಗೆ, 33 ಬಂದು ಪ್ರಾಜೆಕ್ಟ್ ಇಂಜಿನಿಯರ್ ಗೆ. ಓಕೆನಾ? ಸೊ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ SC ST OBC PWD ಗೆ. ಓಕೆನಾ? ಸೊ ಹಾಗೆ ಸ್ಯಾಲರಿ ಸ್ಟ್ರಕ್ಚರ್ ನೋಡೋದಾದ್ರೆ, ಪ್ರಾಜೆಕ್ಟ್ ಇಂಜಿನಿಯರ್ ಗೆ ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಬಂದು 40,000, ಸೆಕೆಂಡ್ ಇಯರ್ 45,000, ಥರ್ಡ್ ಇಯರ್ 50,000, ಫೋರ್ತ್ ಇಯರ್ 55,000 ಕೊಡ್ತಾರೆ ಸ್ನೇಹಿತರೆ. ಓಕೆನಾ? ಸೊ ಅಸಿಸ್ಟೆಂಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಗೆ ಬಂದು 25,500 ರೂಪಾಯಿ ಪರ್ ಮಂತ್ ಕೊಡ್ತಾರೆ ಸ್ನೇಹಿತರೆ. ಓಕೆನಾ? ಸೊ ನೀವು ಈ ಒಂದು ಕೆಲಸಕ್ಕೆ ಸೇರ್ಕೊಂಡ್ರೆ ಇದರಲ್ಲಿ ನಿಮ್ಗೆ ಸ್ಯಾಲರೀಸ್ ಈ ರೀತಿ ಇದೆ. ಓಕೆನಾ? ಸೊ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ಅಪ್ಲಿಕೇಶನ್ ನ ಫಸ್ಟ್ ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ನ ಫುಲ್ ಫಿಲ್ ಅಪ್ ಮಾಡ್ಬೇಕಾಗಿರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಎಜುಕೇಶನ್ ಸರ್ಟಿಫಿಕೇಟ್ಸ್, ಮತ್ತೆ ಐಡೆಂಟಿ ಪ್ರೂಫ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ಅದು ಎಲ್ಲದನ್ನು ತಗೊಂಡು ನೀವು ವಾಕ್ ಇನ್ ಇಂಟರ್ವ್ಯೂ ಮಾಡ್ಬೇಕಾಗಿರುತ್ತೆ 12ನೇ ತಾರೀಕು. ಸೊ ಎಲ್ಲಿ ಜಾಗ ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಕಂಪ್ಲೀಟ್ ಆಗಿ ನೋಡ್ತಾ ಇರಿ. ಓಕೆನಾ? ಸೊ ಆನ್ಲೈನ್ ಅಪ್ಲಿಕೇಶನ್ ಏನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಓಕೆನಾ? ಸೊ ಆನ್ಲೈನ್ ಅಪ್ಲಿಕೇಶನ್ ಏನ್ ಬೇಡ, ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ನಾನು ಅಪ್ಲಿಕೇಶನ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಟ್ಟಿರುವಂತಹ ವಿಡಿಯೋಸ್ ಏನಿದೆ, ಸೊ ಆ ಒಂದು ವಿಡಿಯೋಗಳನ್ನು ಕೂಡ ನೀವು ಚೆಕ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಯಾಕೆ ಅಂತಂದ್ರೆ ಅದರಲ್ಲಿ ಕೂಡ ನಿಮ್ಗೆ ಲೇಟೆಸ್ಟ್ ಆಗಿ ಬಂದಿರುವಂತಹ ವಿಡಿಯೋಗಳನ್ನ ಅದರಲ್ಲಿ ಹಾಕಿದೀವಿ ಸ್ನೇಹಿತರೆ. ಓಕೆನಾ? ಸೊ ಇನ್ನು ಏನೇನ್ ವಿಡಿಯೋಸ್ ಅಂತ ಹೇಳೋದಾದ್ರೆ, ಡೈರೆಕ್ಟ್ ಆಗಿ ಬಂದು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಅದ್ರದ್ದು ಏನಿದೆ, ನಮ್ಮ ESI ಅಲ್ಲಿ ಕರೆದಿರುವಂತಹ ಪೋಸ್ಟ್ ಗಳಿದಾವೆ. ಹಾಗೆ ನಮ್ಮ ಆಹಾರ ಇಲಾಖೆಯಲ್ಲಿ ಕರೆದಿರುವಂತಹ ಪೋಸ್ಟ್ ಇದೆ. ಅದ ನಂತರ ನೀವು ನೋಡೋದಾದ್ರೆ ನಮ್ಮ SSC ಅಲ್ಲಿ ಕರೆದಿರುವಂತಹ ಪೋಸ್ಟ್ ಇದೆ ಸ್ನೇಹಿತರೆ. ಓಕೆನಾ? ಸೊ SSC ಪೋಸ್ಟ್ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಅದಾದ ನಂತರ ನೀವು ಡೈರೆಕ್ಟ್ ಆಗಿ ಬಂದು ಇಲ್ಲಿ ನೋಡಿ, ಈ ಒಂದು ಜಾಬ್ ಅಡ್ವರ್ಟೈಸ್ಮೆಂಟ್ ಏನಿದೆ, ಈ ನೋಟಿಫಿಕೇಶನ್ ಲಿಂಕ್ ನ ಡೈರೆಕ್ಟ್ ಆಗಿ ಕೊಟ್ಟಿರ್ತೀನಿ. ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಈ ಒಂದು ನೋಟಿಫಿಕೇಶನ್ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್. ಓಕೆನಾ? ಪೋಸ್ಟ್ ಪ್ರಿಫರೆನ್ಸ್ ಬಂದು ನೋಡಿ,
CS, ಮೆಕ್ಯಾನಿಕಲ್ಲು, ಸಿವಿಲ್ಲು, ಎಲೆಕ್ಟ್ರಿಕಲ್ಲು, ಈ ರೀತಿ ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇದರಲ್ಲಿ ಬಂದು ನೀವು ಫುಲ್ ಡೀಟೇಲ್ ಆಗಿ ಓದ್ಬೋದಾಗಿರುತ್ತೆ, ಏನು ಕೆಲಸ ಇರುತ್ತೆ, ಏನು ಮಾಡ್ಕೊಂಡಿರ್ಬೇಕು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. GUI ಮಾಡೋದು, C++, Qt, ಜಾವಾ, C#, ಈ ರೀತಿ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಹಾಗೇನೆ ನಿಮ್ಗೆ ರಿಸರ್ವೇಶನ್ ಕೊಟ್ಟಿದ್ದಾರೆ, ಏಜ್ ರಿಲ್ಯಾಕ್ಸೇಷನ್ಸ್ ಕೊಟ್ಟಿದ್ದಾರೆ, ಯಾವ ರೀತಿ ಅಟೆಂಡ್ ಮಾಡೋದು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ. 10th ಮಾರ್ಕ್ಸ್ ಕಾರ್ಡು, ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್, CGPA ಸರ್ಟಿಫಿಕೇಟ್ಸ್, ಮತ್ತೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇತ್ತಂದ್ರೆ ಅದು, ಮತ್ತೆ ಕ್ಯಾಟಗರಿ ಸರ್ಟಿಫಿಕೇಟ್ಸ್, ID ಪ್ರೂಫು, ವ್ಯಾಲಿಡ್ ಸರ್ಟಿಫಿಕೇಟ್ ವಿತ್ PWD ಆಗಿದ್ರೆ ಅವ್ರಿಗೆ. ಓಕೆನಾ. ಅದಂದ್ರೆ ವ್ಯಾಕ್ಯೂಮ್ ಬಂದು ನೋಡಿ, ಕಾರ್ಪೊರೇಟ್ ಲರ್ನಿಂಗ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್, ನಲಂದಾ ಕಾಂಪ್ಲೆಕ್ಸ್, ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, TIFR ರೋಡ್, ECIL ಪೋಸ್ಟ್, ಹೈದರಾಬಾದ್ 62. ಓಕೆನಾ. ಸೊ ಈ ಒಂದು ಪೊಸಿಷನ್ಗೆ ನೀವು ಹೋಗಿ ವಾಕ್ ಇನ್ ಇಂಟರ್ವ್ಯೂ ಮಾಡ್ಬೇಕಾಗಿರುತ್ತೆ. ಸೊ 12ನೇ ತಾರೀಕು 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. 12ನೇ ತಾರೀಕು 9ನೇ ಗಂಟೆಯಿಂದ. ಓಕೆನಾ. ಸೊ ಯಾವ ರೀತಿ ಇದೆ ಮಾರ್ಕ್ಸು ಅಂತ ಹೇಳೋದಾದ್ರೆ, ಸೊ ಕ್ವಾಲಿಫಿಕೇಶನ್ ಅಲ್ಲಿ ಏನ್ ತಗೊಂಡಿರ್ತಾರೆ ಅದ್ರದ್ದು 20% ತಗೊಂತಾರೆ. ಮತ್ತೆ ರಿಲೇಟಿವ್ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದ್ರೆ ಪ್ರಾಜೆಕ್ಟ್ ಇಂಜಿನಿಯರ್ ಆನ್ ಕಾಂಟ್ರಾಕ್ಟ್ ಆಗಿ, ಸೊ ಅವ್ರಿಗೆ 30 ಮಾರ್ಕ್ಸ್ ತಗೊಳ್ತಾರೆ. ಅದ ನಂತರ ಅಸಿಸ್ಟೆಂಟ್ ಕಾಂಟ್ರಾಕ್ಟ್ ಇಂಜಿನಿಯರ್ ಕೂಡ 30 ಮಾರ್ಕ್ಸ್ ಇದೆ ಸ್ನೇಹಿತರೆ ನೋಡಿ. 15 ಮಾರ್ಕ್ಸ್ ಫಾರ್ ಇನಿಷಿಯಲ್ 3 years ಎಕ್ಸ್ಪೀರಿಯನ್ಸ್, 5 ಮಾರ್ಕ್ಸ್ ಫಾರ್ ದ ಈಚ್ ಇಯರ್, ಮ್ಯಾಕ್ಸಿಮಮ್ ಅಪ್ ಟು 30 ಮಾರ್ಕ್ಸ್. ಓಕೆನಾ. ಸೊ ಅದ ನಂತರ 10 ಮಾರ್ಕ್ಸ್ ಫಾರ್ ಇನಿಷಿಯಲ್ 1 years ಅಂಡ್ 10 ಮಾರ್ಕ್ಸ್ ಫಾರ್ ಈಚ್ ಇಯರ್ ಎಕ್ಸ್ಟ್ರಾ. ಓಕೆನಾ. ಸೊ ಪರ್ಸನಲ್ ಇಂಟರ್ವ್ಯೂ 50 ಮಾರ್ಕ್ಸ್ ಇರುತ್ತೆ. ಅದಾದ ನಂತರ ನೀವೇನಾದ್ರೂ ಎಕ್ಸ್ಪೀರಿಯನ್ಸ್ ಕಾಲೇಜಲ್ಲಿ ಇಂಟರ್ನ್ಶಿಪ್ ಆಗಿ, ಪ್ರಾಜೆಕ್ಟ್ ವರ್ಕ್ ಆಗಿ ಮಾಡಿದ್ರೆ ಅದು ನಿಮ್ಗೆ ಸಲ್ಲಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಓಕೆನಾ. ಸೊ ಅದಾದ ನಂತರ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಬಹುದಾಗಿರುತ್ತೆ. ಡೈರೆಕ್ಟ್ ಆಗಿ ಹೋಗಿ ವಾಕ್ ಇನ್ ಇಂಟರ್ವ್ಯೂ ಅಲ್ಲಿ ಕೊಟ್ಟು ನೀವು ತಿಳ್ಕೊಬೋದಾಗಿರುತ್ತೆ ಸ್ನೇಹಿತರೆ. ಸೊ ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಹಾಗೆ ನೀವು ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಕೂಡ ನೀವು ಚೆಕ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನೋಡಿ, ಡೈರೆಕ್ಟ್ ಆಗಿ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನಿಮ್ಗೆ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಯಾವ ರೀತಿ ಫಿಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಓಕೆನಾ. ಸೊ ECIL ಅಲ್ಲಿ ಪೋಸ್ಟ್ ಅಪ್ಲಿಕೇಶನ್ ಫಾರ್ಮ್, ಅಡ್ವರ್ಟೈಸ್ಮೆಂಟ್ ನಂಬರ್, ಪೋಸ್ಟ್ ನೇಮು, ಪೋಸ್ಟ್ ಕ್ಯಾಟಗರಿ, ಪ್ಲೇಸ್ ಆಫ್ ಪೋಸ್ಟ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಇದು. ಓಕೆನಾ. ಸೊ ಈ ಅಡ್ವರ್ಟೈಸ್ಮೆಂಟ್ ನಂಬರ್, ಯಾವ ಪೋಸ್ಟ್ ಆಗ್ತಾ ಇರೋದು. ಓಕೆನಾ. ಸೊ ಈ ರೀತಿ ಪ್ರತಿಯೊಂದು ಇಲ್ಲಿ ಬರೆದ್ಬಿಟ್ಟು ನೀವು ನಿಮ್ಮ ನೇಮು, ನಿಮ್ಮ ಫಾದರ್ ನೇಮು, ಮದರ್ ನೇಮು, ಏಜ್, ಡೇಟ್ ಆಫ್ ಬರ್ತ್, ನಿಮ್ಮ ಫೋಟೋ ಇಲ್ಲಿ ಅಂಟಿಸ್ಬೇಕಾಗಿರುತ್ತೆ. ಅದಂದ್ರೆ ಜೆಂಡರು, ಕ್ಯಾಟಗರಿ, ಮ್ಯಾರಿಟಲ್ ಸ್ಟೇಟಸ್, ಮತ್ತೆ ನಿಮ್ಮ ನ್ಯಾಷನಾಲಿಟಿ, ರಿಲಿಜಿಯನ್, ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ID, ಮತ್ತೆ ಅಡ್ರೆಸ್. ಓಕೆನಾ. ಅದ ನಂತರ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಬರೀಬೇಕಾಗಿರುತ್ತೆ. ಅದ ನಂತರ ವರ್ಕ್ ಎಕ್ಸ್ಪೀರಿಯನ್ಸ್ ಬರೀಬೇಕಾಗಿರುತ್ತೆ ಸ್ನೇಹಿತರೆ, ವರ್ಕ್ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ. ಓಕೆನಾ. ಹಾಗೆ ಪ್ರೊಫೆಷನಲ್ ರೆಫರೆನ್ಸಸ್, ನೇಮ್, ಕಾಂಟ್ಯಾಕ್ಟ್ ನಂಬರ್ ಅಂಡ್ ಅಡ್ರೆಸ್ ಕೊಡ್ಬೇಕಾಗಿರುತ್ತೆ. ಅಂದ್ರೆ ಯಾರಾದ್ರೂ ನಿಮ್ಗೆ ಗೊತ್ತಿರುವಂತಹ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡೋರು ಡೈರೆಕ್ಟ್ ಆಗಿ ಅವರು ಪ್ರೊಫೆಷನಲ್ ಪ್ರಿಫರೆನ್ಸ್ ಕೊಡ್ಬೋದಾಗಿರುತ್ತೆ. ಓಕೆನಾ. ಸೊ ಅದ ನಂತರ ನೀವು ಸಿಗ್ನೇಚರ್ ಹಾಕಿ ನೀವು ಈ ಒಂದು ಏನಿದೆ ಅಪ್ಲಿಕೇಶನ್ ಫಾರ್ಮ್ ನ ಅಲ್ಲಿ ಕೊಟ್ರೆ ಸಾಕು ಸ್ನೇಹಿತರೆ, ನಿಮ್ಗೆ ಇಂಟರ್ವ್ಯೂಗೆ ಅಲೋ ಮಾಡ್ತಾರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ, ಲೇಟೆಸ್ಟ್ ಅಪ್ಡೇಟ್ಸ್ ಅಲ್ಲಿ ಕೂಡ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ. ಧನ್ಯವಾದಗಳು.